ಹೇಳುವವಳಿದ್ದರೆ ಇದನ್ನು ತರುವುದರಲ್ಲೊಂದು ಖುಷಿ ಇದೆ, ಕೇಳುವವರೇ ಇಲ್ಲ ಅಂದಮೇಲೆ ಆ ಹೂ ತಗೊಂಡು ಬಂದು ಏನು ಮಾಡಬೇಕು? ಅಂತಹ ಸೀತೆಯ ವಿರಹದ ವೇದನೆ. ಅಪಿಚಾತಿ ಪರಿಕ್ಲಿಷ್ಟಂ ಚಿರಾದ್ದಾರೈ ಸಮಾಗತಂ ಆತ್ಮಕಾರ್ಯ ಗರೀಯಸ್ತ್ವಾತ್ ವಕ್ತುಂ ನೇಚ್ಛಾಮಿ ವಾನರಂ. ಈಗಲೇ ಹೋಗಿ ಅವನನ್ನು ಜೋರು ಮಾಡ್ಬೋದು, ಆದರೆ ಅವನು ತನ್ನ ಹೆಂಡತಿಯ ಜೊತೆಗೆ ದಿನ ಕಳೆದು ಬಹಳ ದಿನಗಳೇ ಆಗಿದೆ. ಅದರಿಂದಾಗಿ ಅವನನ್ನು ಈಗಲೇ ಜೋರು ಮಾಡಲಿಕ್ಕೆ ಆಗೋದಿಲ್ಲ, ಕೇಳಲಿಕ್ಕೂ ಆಗೋದಿಲ್ಲ. ಅವನು ಚಿರಾತ್ ಪರಿಕ್ಲಿಷ್ಟಂ, ಬಹಳ ಕಾಲದ ನಂತರ ಹೆಂಡತಿಯನ್ನು ಮಾತನಾಡಿಸ್ತಾ ಇದ್ದಾನೆ. ಅದರಿಂದಾಗಿ ಇರಲಿ. ಆದರೆ ನನಗೊಂದು ಭರವಸೆ ಏನು ಅಂದರೆ, ಅವನು ಮರೆತು ಬಿಡಲಿಕ್ಕಿಲ್ಲ. ಸುಗ್ರೀವ ನನ್ನ ಬಗ್ಗೆ ನೆನಪಿರುತ್ತೆ, ಸೀತೆಯ ಹುಡುಕಾಟಕ್ಕೆ ನಾನು ಸಹಾಯ ಮಾಡಬೇಕು ಅನ್ನೋ ಎಚ್ಚರ ಇರುತ್ತೆ. ತಸ್ಮಾತ್ ಕಾಲ ಪ್ರತೀಕ್ಷೋಹಂ, ಕಾಲವನ್ನು ನೋಡ್ತಾ ಇದ್ದೇನೆ. ಸುಗ್ರೀವಸ್ಯ ನದೀನಾಂಚ ಪ್ರಸಾದಂ ಅನುಪಾಲಯನ್, ಅವನು ನನ್ನ ನೆನಪನ್ನು ಮಾಡಿಕೊಂಡು ರಾಮನಿಗೆ ಸಹಾಯ ಮಾಡಬೇಕು ಅನ್ನುವ ಕಾಳಜಿಯನ್ನು ತೋರಿಸ್ತಾನೆ ಅಂತಂದರೆ ಆವಾಗ ನನ್ನ ಕೆಲಸಕ್ಕೆ ಸ್ವಲ್ಪ ಉತ್ತೇಜನ ಸಿಕ್ಕಿದಂತಾದೀತು. ಉಪಕಾರೇಣ ವೀರೋಹಿ ಪ್ರತಿಕಾರೇಣ ಯುಜ್ಯತೆ ಅಕೃತಜ್ಞೋ ಪ್ರತಿಕೃತೋ ಹಂತಿ ಸತ್ವವತಾಂ ಮನಃ. ಉಪಕಾರವನ್ನು ಪಡೆದ ಮೇಲೆ ಪ್ರತ್ಯುಪಕಾರ ಮಾಡುವಂತಹ ಅವಕಾಶ ಸಿಕ್ಕಿದಾಗ ಸಜ್ಜನನಾದವನು ಮಾಡದೇ ಇರಲಿಕ್ಕೆ ತುಂಬ ಬೇಸರ ಮಾಡಿಕೊಳ್ತಾನೆ, ತುಂಬ ಕಷ್ಟಪಡ್ತಾನೆ. ಯಾಕೆಂದರೆ ನನಗೆ ಸಹಾಯ ಆಯಿತು, ಆಗ ಕೈಚಾಚಿ ತಗೊಂಡೆ. ಆದರೆ ಇನ್ನೊಬ್ಬನಿಗೆ ಸಹಾಯ ಬೇಕಿದೆ ಅಂತಂದಾಗ ನಾನು ಮಾಡದೇ ಇದ್ದರೆ ಎಷ್ಟು ತಪ್ಪಾಗುತ್ತೆ. ಇದು ಸಜ್ಜನನ ಮನಸ್ಸಿನ ಬಗ್ಗೆ ಹೇಳಿದ್ದು, ಸಾಮಾನ್ಯರ ಮನಸ್ಸಿನ ಬಗ್ಗೆ ಹೇಳಿದ್ದಲ್ಲ. ಸಜ್ಜನನಿಗೆ ಹಾಗನ್ನಿಸುತ್ತೆ. ರಾಮನಿಗೆ ಎಲ್ಲರೂ ಸಜ್ಜನರ ಹಾಗೆ ಕಾಣ್ತಾರೆ. ಯಾಕೆಂದರೆ ರಾಮ ಯಾವಾಗಲೂ ಮಾಡುವಾಗ ನನಗೆ ಅವನು ಉಪಕಾರ ಮಾಡ್ತಾನೆ ಎನ್ನುವ ಕಾರಣಕ್ಕೆ ಅವನು ಉಪಕಾರ ಮಾಡಿದ್ದಲ್ಲ. ಆದರೆ ಈಗ ನನಗೆ ನಿಜವಾಗಿಯೂ ಉಪಕಾರ ಮಾಡಬೇಕಾದ ಪರಿಸ್ಥಿತಿ ಇದೆ. ಯಾಕೆಂದರೆ ಮಾತು ಕೊಟ್ಟಿದ್ದಾನೆ ಇಲ್ಲಿ ಅವನು, ಖಂಡಿತ ನಾನು ಸೀತೆಯ ಹುಡುಕಾಟದಲ್ಲಿ ನಿನ್ನ ಜೊತೆಗಿರ್ತೇನೆ, ನನ್ನ ಎಲ್ಲ ಬಂಧುಗಳೂ ಸೇರಿ ನಿನ್ನ ಜೊತೆಗಿರ್ತಾರೆ ಅಂತ. ಆ ಅಂಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮರೀಲಿಕ್ಕಿಲ್ಲ, ಅವನು ಖಂಡಿತ ನನಗೆ ಸಹಾಯ ಮಾಡ್ತಾನೆ ಅಂತ. ಈ ಸತ್ವವತಾಂ ಮನಃ, ಸಜ್ಜನರ ಮನಸ್ಸು ಯಾವತ್ತೂ ಕೂಡ ಈ ವಿಷಯದಲ್ಲಿ ಅಳುವುದಿಲ್ಲ, ಕೆಲಸ ಮಾಡುವ ವಿಷಯದಲ್ಲಿ ಹಿಂದೇಟು ಹಾಕುವುದಿಲ್ಲ ಅಂತ ರಾಮಚಂದ್ರ ತನ್ನ ಮನಸ್ಸಿನ ಪ್ರತಿಫಲನವನ್ನು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕಾಣುವ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಇತ್ತ ಕಾಲ ಕಳೀತಾ ಇದೆ. ಸಾರಭೂತವಾದಂತಹ ಎಲ್ಲ ವಸ್ತುಗಳು ಅವನಿಗೆ ಭೋಗಕ್ಕಾಗಿ ಸಿಕ್ಕಿ ಕ್ರೀಡಂತಮಿವ ದೇವತೆಗಳು ಹೇಗೆ ಸ್ವರ್ಗದಲ್ಲಿ ಆನಂದವಾಗಿ ಯಾರ ಹಂಗು ಇಲ್ಲದೆ ಸಂತೋಷದಿಂದ ಬದುಕ್ತಾರೋ ಹಾಗೆ ಇವನು ಎಲ್ಲ ಮರೆತು ಕೂತು ಬಿಟ್ಟಿದ್ದಾನೆ.